ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಅದೇ ರೀತಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಕುರಿತಂತೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಂಚಲನ ಕೂಡ ಮೂಡಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಒಂದು ಸಾಕಷ್ಟು ಜಟಾಪಟಿ ನಡೀತಾ ಇದೆ ಕುರ್ಚಿ ವಿಚಾರವಾಗಿ. ಏನು ಹೇಳ್ತೀರಿ ಸರ್? ನೋಡಿ, ಇದೊಂದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾನೇನು ಭಾಳಷ್ಟು ಹೇಳುವಂಥದ್ದು ಇದರಲ್ಲಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯ ಇಂಟರ್ನಲ್ ಸಮಸ್ಯೆ ಇರ್ತಕ್ಕಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ತೊಗೊಳ್ಳೋಂಥ ವಿಚಾರವನ್ನು ಮಾಡಬೇಕಾಗುತ್ತೆ. ಆದರೆ ಈಗ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನಾವು ಗಮನಿಸಿದಾಗ ಒಂದು ಭಾಳ ಸ್ಪಷ್ಟವಾಗುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸುದ್ದಿಗಳನ್ನು ನಾವು ನೋಡಿದ್ವಿ ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಬಣ ರಾಜಕಾರಣವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಎರಡು ಬಣಗಳಾಗಿ ಇವತ್ತು ಇಬ್ಬಾಗ ಹೋಗುವಂಥ ಸ್ಥಿತಿ ಕೂಡ ತಲುಪಿರತಕ್ಕಂಥ ಸಂಗತಿ ನೋಡಿದ್ದೇವೆ. ಮನೆಯೊಂದು ಮೂರು ಬಾಗಿಲಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಆಗುವಂಥ ಸಮಸ್ಯೆಯನ್ನು ಧೋರಣೆಯನ್ನು ಕೂಡ ನಾವು ನೋಡುವಂಥದ್ದಾಗಿದೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಾಗಿದೆ. ಕುರ್ಚಿ ಗುದ್ದಾಟ, ಮುಖ್ಯಮಂತ್ರಿ ಗುದ್ದಾಟಕ್ಕೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥದ್ದು ಏನಿತ್ತು ಇವತ್ತು ಭಾಳ ತಾರ್ಕಿಕ ಅಂತ್ಯವನ್ನು ಕಾಣುವಂಥ ಹಂತಕ್ಕೆ ಬಂದು ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಇವತ್ತು ಸರ್, ಈಗ ಒಂದು ಕಡೆ ಕೆಲವೊಂದಿಷ್ಟು ಗಂಭೀರವಾದಂಥ ಚರ್ಚೆಗಳಾಗ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಶಾಸಕರ ಒಂದು ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಎಲ್ಲೋ ಒಂದು ಕಡೆ ನಂಬರ್ ಗೇಮ್ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾರಾ ಡಿ ಕೆ ಶಿ ಅವರು? ನೋಡಿ, ಇವತ್ತು ಮುಖ್ಯಮಂತ್ರಿ ಆಗಬೇಕಂದ್ರೆ ಡೆಫಿನೆಟ್ಲಿ ನಂಬರ್ ಗೇಮ್ ಪ್ಲ್ಯಾನ್ ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ಅವರು ಮಾಡ್ತಾ ಇದ್ದಾರೋ ಇಲ್ಲ ಅನ್ನುವಂಥದ್ದು ಇದು ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಶಾಸಕರೇ ಹೇಳಬೇಕು ವಿನ ನಾವು ಹೇಳುವಂಥದ್ದು ಯಾವುದೇ ರೀತಿಯಾದಂಥ ಉದ್ಭವಿಸೋದಿಲ್ಲ. ಆದರೆ ಇದನ್ನೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಟೀಮ್ ವರ್ಕ್ ಒಂದು ಯಾವುದೋ ಒಂದು ಬಣದಿಂದ ನಡೀತಿದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇವತ್ತು ಬಹುಶಃ ಅದು ನಡೆದಿರ್ಬೋದು, ನಡೆದಿಲ್ಲ ಅಂದ್ರೆ ನಡೆದಿರೋಕ್ಕಿಲ್ಲ. ಆದರೆ ಸಮಸ್ಯೆ ಮಾತ್ರ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಉದ್ಭವ ಆಗಿದೆ. ಇವತ್ತು ಸರಿ, ಒಂದು ಕಡೆ ಬಹುಮುಖ್ಯವಾಗಿ ಇದೆಲ್ಲದರ ನಡುವೆ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ ಶಾಸಕರಲ್ಲಿ. ಅವ್ರನ್ನ ಖರೀದಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಅಂತಕ್ಕಂಥ ಚರ್ಚೆಗಳು, ಗಂಭೀರವಾದಂಥ ಚರ್ಚೆಗಳು ನಡೀತಾ ಇದೆ ಸರ್. ಯಾವ ರೀತಿ ಕುದುರೆ ವ್ಯಾಪಾರ ನಡೀತಾ ಇದೆ? ಏನು ಆಫರ್ಗಳು ಕೊಟ್ಟಿರುವಂಥ ಸಾಧ್ಯತೆಗಳಿದೆ ಸರ್ ಶಾಸಕರು? ನೋಡಿ, ಇದು ಕಳೆದ ಹಲವಾರು ತಿಂಗಳಿಂದ ಈ ರೀತಿಯಾದಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಇದ್ದಿದ್ದನ್ನು ನಾವು ಕೇಳಿದ್ವಿ. ಇವತ್ತು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹುಬ್ಳಿಯಲ್ಲಿ ಬೈಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಕುದುರೆ ವ್ಯಾಪಾರಕ್ಕೂ ಕೂಡ ಇಳಿತಕ್ಕಂಥ ಪ್ರಸಂಗ ಕಾಂಗ್ರೆಸ್ ಪಾರ್ಟಿಗೆ ಬಂದಿದೆ. ಹಿಂದೆ ಕಾಂಗ್ರೆಸ್ಸಿನ ಒಬ್ಬ ಶಾಸಕರು ಹೇಳಿದರು, ಅವಾಗ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲಿ ಸರ್ಕಾರ ರಚನೆ ಮಾಡಕ್ಕೆ ಹೊಂಟಾರ, ಕುದುರೆ ವ್ಯಾಪಾರ ಮಾಡಕ್ಕೆ ಹೊಂಟಾರ, 50 ಕೋಟಿ ರೂಪಾಯಿ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸಿನ ಒಬ್ಬ ಶಾಸಕರು ಹೇಳಿದರು. ಇವತ್ತು ನಾನು ಅವ್ರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಕೇಳೋಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ಶಾಸಕರಿಗೆ ಎಷ್ಟು ದುಡ್ಡನ್ನು ಆಫರ್ ಮಾಡ್ತಾರೆ ಅಂದರೆ ಅದನ್ನೊಂದು ಸ್ವಲ್ಪ ಬಹಿರಂಗ ಪಡಿಸಿಬಿಟ್ರೆ ಅಂದರೆ ರಾಜ್ಯದ ಜನತೆಗೂ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟೀಕರಣ ಸಿಗುತ್ತೆ. ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದು ಕಡೆ ಸಹಿ ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಡಿ ಕೆ ಶಿ ಅವರು ಮುಂದಾಗಿದ್ದಾರೆ. ಆದರೆ ಆಫರ್ಗಳು ಕೊಡುವಂಥ ನಿಟ್ಟಿನಲ್ಲಿ, ಅಂದರೆ ಶಾಸಕರುಗಳಿಗೆ ಆಫರ್ಗಳು ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಿದೆ. ನೋಡಿ, ಇವತ್ತು ಇವೆಲ್ಲ ಘಟನಾವಳಿಗಳನ್ನು ಗಮನಿಸಿದಾಗ ಇದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಅಂತ ಅನಿಸ್ತಾ ಇದೆ. ಇವತ್ತು ಬೇರೆ ಬೇರೆ ಆಯಾಮಗಳಿಂದ ಚೆಕ್ ಮಾಡಿದಾಗೂ ಅನಿಸ್ತಾ ಇದೆ. ಕಾಂಗ್ರೆಸ್ಸಿನ ಆಂತರಿಕ ವಲಯದಲ್ಲಿ ಇರ್ತಕ್ಕಂಥ ಕೆಲವರನ್ನು ಮಾತಾಡಿದಾಗೂ ಕೂಡ ಇದು ಹೌದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಘಟನಾವಳಿಗಳು ಬರ್ತಾ ಇದ್ದಾವೆ. ಈಗ ಇಟ್ ಮೇ ಬಿ ರೈಟ್ ಇರ್ಬೋದು, ಅದು ರಾಂಗ್ ಇರ್ಬೋದು. ಅದು ನಡೆದಿರ್ತಕ್ಕಂಥದ್ದು ನಾವೇನು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ, ಬೆಂಕಿಲ್ದ ಹೋಗಿ ಆಡಲ್ಲ ಅಂತಂದೇಳಿ ಆ ರೀತಿ ಇವತ್ತು ಇದು ಆಗ್ತಾಯಿದೆ. ಇವತ್ತು ಅಂದರೆ ಅವರವರ ಶಾಸಕರುಗಳಲ್ಲೇ ಕೋಟಿಗಟ್ಟಲೆ, ಅಂದರೆ 50 ಕೋಟಿ ಆಫರ್ ಕೊಟ್ಟಿರ್ಬೋದು ಅಂತೀರ? ಅಲ್ಲ, ನೋಡಿ, ಇವತ್ತು ಇದರಲ್ಲಿ ಇರ್ತಕ್ಕಂಥ ಸಮಸ್ಯೆ ಕಾಂಗ್ರೆಸ್ಸು ಮತ್ತು ಅಲ್ಲಿಯವ್ರದ್ದು ಆಂತರಿಕ ವಿಚಾರ. ಇದೇನೋ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ JDS ಆಗಲಿ ಯಾವುದೇ ತೊಗೊಳೋದಿಲ್ಲ, ಕೊಡೋದಿಲ್ಲ. ಇದು ಇರ್ತಕ್ಕಂಥ ಸಮಸ್ಯೆ ಕಾಂಗ್ರೆಸ್ಸು. CM ಆಗಬೇಕನ್ನತಕ್ಕಂಥವ್ರು ಕಾಂಗ್ರೆಸ್ನವ್ರೆ. ಹಾಗಾದರೆ ಅವರವರ ಮಾಡಬೇಕಾಗ್ತದೆ. ಅವ್ರು ಬಿಟ್ಟು ಬೇರೆಯವ್ರಿಗೆ ಏನು ಮಾಡುವಂಥ ಅವಶ್ಯಕತೆ ಇದರಲ್ಲಿ ಬರೋದಿಲ್ಲ. ಇನ್ನು ಕೊನೆಯದಾಗಿ BJP ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಅಂದರೆ ಪವರ್ ಶೇರಿಂಗ್ ವಿಚಾರವಾಗಿ ಡಿ ಕೆ ಶಿ ಅವ್ರನ್ನ BJP ಹತ್ತ ಸೆಳೆಯುವಂಥ ಒಂದು ತಂತ್ರವನ್ನು ರೂಪಿಸ್ತಾ ಇದೆ BJP ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜನ 2023ರಲ್ಲಿ ನಮಗೆ ಒಂದು ವಿಪಕ್ಷವಾಗಿ ಕೂತ್ಕೊಂಡು ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು. ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಏನು ಅಂಕುಡೊಂಕುಗಳಿದೆ ಅವನ್ನ ತಿದ್ದುತಕ್ಕಂಥ ಕೆಲಸ ಮಾಡಬೇಕು. ನಾವು ಈ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ JDS ಸಮೇತವಾಗಿ ಭಾಳಷ್ಟು ಹೋರಾಟಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಅನೇಕ ಹೋರಾಟಗಳನ್ನು ತಾರ್ಕಿಕ ಹಂತಕ್ಕೆ ತರುವಂಥದ್ದಾಗಿದೆ. ಇವತ್ತು ಮೂಡ ಹಗರಣದಲ್ಲಿ ವಾಲ್ಮೀಕಿ ಹಗರಣದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 110 ಕೋಟಿ ಅಲ್ಲಪ್ಪ 80 ಕೋಟಿ ಅಂತಕ್ಕಂಥದ್ದನ್ನು ಹಗರಣ ಆಗಿದೆ ಅಂತಕ್ಕಂಥದ್ದನ್ನು ಅವರೇ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ನಮಗೆ ಇದರಲ್ಲಿ ಕೊಡೋದು ಏನು ತೊಗೊಳೋದು ಅನ್ನುವಂಥದ್ದು ಏನಿಲ್ಲ. ಇವತ್ತು ಇದಕ್ಕೆ ಏನಾದರೂ ಕಾರಣ ಅಂದರೆ ಕಾಂಗ್ರೆಸ್ ಪಾರ್ಟಿನ ಕಾರಣವಿನ ಭಾರತೀಯ ಜನತಾ ಪಾರ್ಟಿಗೂ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಯಾವುದೇ ರೀತಿಯಾದ. ತಾವೇ ಒಂದು ಪ್ರಸ್ತಾಪ ಮಾಡಿದ್ರಿ ಸರ್, ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ವಿಚಾರ.
ಯಾವ ರೀತಿ ಕ್ರಾಂತಿ ಆಗ್ಬೋದು ಸರ್? ನೋಡಿ, ಒಂದು ನಾನು ಆಗಲೇ ಕಳೆದ ಅನೇಕ ಬಾರಿ ಹೇಳಿದ್ದೆ. ನಾನು ನವಂಬರ್ ತಿಂಗಳಲ್ಲಿ ನವಂಬರ್ 15 ಡೇಟು ಕೂಡ ನಾನು ಅವತ್ತು ಹೇಳಿದ್ದೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ತಮ್ಮ ಮಾಧ್ಯಮದ ಮುಂದೆ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಹೇಳಿರ್ತಕ್ಕಂಥ ಸಂಗತಿ ಇವತ್ತು ಸತ್ಯಕ್ಕೆ ಸಮೀಪ ಆಗಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬಿರುಕು ಇವತ್ತು ಮೂಡಿದೆ. CM ಕುರ್ಚಿ ಗದ್ದುಗೆಗೆ ಸಲುವಾಗಿ ದೊಡ್ಡದಾದಂಥ ಹೋರಾಟನೇ ಕಾಂಗ್ರೆಸ್ ಇಂಟರ್ನಲ್ ಆಗಿ ಪ್ರಾರಂಭ ಆಗಿದೆ. ಬಹುಶಃ ನವಂಬರ್ 30 ಒಳಗಡೆ ಇದೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತಲುಪತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇವೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ ಮಾತುಗಳು. ಒಂದು ಕಡೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಈ ನವಂಬರ್ ಕ್ರಾಂತಿ ವಿಚಾರವಾಗಿ, ಅಂದರೆ ಪವರ್ ಶೇರಿಂಗ್ ವಿಚಾರವಾಗಿ ಈಗಾಗಲೇ ಏನು ಜಟಾಪಟಿ ನಡೀತಾ ಇದೆ, ಈ ಮುಂಚೆಯೂ ಕೂಡ ಈ ನವಂಬರ್ ಕ್ರಾಂತಿ ವಿಚಾರವಾಗಿ ನಾನು ಹೇಳಿದ್ದೆ. ಅದೇ ರೀತಿ ನವಂಬರ್ ಅಂತ್ಯದೊಳಗೆ ಈ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಕಾಂಗ್ರೆಸ್ ಶಾಸಕರಲ್ಲೇ ಅವರಲ್ಲೇ ಏನು ಕುದುರೆ ವ್ಯಾಪಾರ ನಡೀತಾ ಇರುವಂಥ ಒಂದು ಕೆಲವೊಂದಿಷ್ಟು ಮಾಹಿತಿಗಳು ಅವರಿಂದಲೇ ನಮಗೆ ತಿಳಿದು ಬಂದಿದೆ ಅಂತಕ್ಕಂಥ ಒಂದು ಏನು ಮಹತ್ವದ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡದ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇವಡ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಅದೇ ರೀತಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈ ಕುರಿತಂತೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸಂಚಲನ ಕೂಡ ಮೂಡಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ BJP ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ, DK ಶಿ ವರ್ಸಸ್ ಸಿದ್ದರಾಮಯ್ಯ ಒಂದು ಸಾಕಷ್ಟು ಜಟಾಪಟಿ ನಡೀತಾ ಇದೆ ಕುರ್ಚಿ ವಿಚಾರವಾಗಿ. ಏನು ಹೇಳ್ತೀರಿ ಸರ್? ನೋಡಿ, ಇದೊಂದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ನಾನೇನು ಭಾಳಷ್ಟು ಹೇಳುವಂಥದ್ದು ಇದರಲ್ಲಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯ ಇಂಟರ್ನಲ್ ಸಮಸ್ಯೆ ಇರ್ತಕ್ಕಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನ ತಗೊಳ್ಳೋಂಥ ವಿಚಾರವನ್ನು ಮಾಡಬೇಕಾಗುತ್ತೆ. ಆದರೆ ಈಗ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನಾವು ಗಮನಿಸಿದಾಗ ಒಂದು ಭಾಳ ಸ್ಪಷ್ಟವಾಗುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸುದ್ದಿಗಳನ್ನು ನಾವು ನೋಡಿದ್ವಿ ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಬಣ ರಾಜಕಾರಣವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ 2 ಬಣಗಳಾಗಿ ಇವತ್ತು ಇಬ್ಬಾಗ ಹೋಗುವಂಥ ಸ್ಥಿತಿ ಕೂಡ ತಲುಪಿದಿರ್ತಕ್ಕಂಥ ಸಂಗತಿ ನೋಡಿದ್ದೇವೆ. ಮನೆಯೊಂದು 3 ಬಾಗಿಲಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಆಗುವಂಥ ಸಮಸ್ಯೆಯನ್ನು ಧೋರಣೆಯನ್ನು ಕೂಡ ನಾವು ನೋಡುವಂಥದ್ದಾಗಿದೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಾಗಿದೆ. ಕುರ್ಚಿ ಗುದ್ದಾಟ, ಮುಖ್ಯಮಂತ್ರಿ ಗುದ್ದಾಟಕ್ಕೆ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥದ್ದು ಏನಿತ್ತು ಇವತ್ತು ಭಾಳ ತಾರ್ಕಿಕ ಅಂತ್ಯವನ್ನು ಕಾಣುವಂಥ ಹಂತಕ್ಕೆ ಬಂದು ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಂತಿದೆ ಇವತ್ತು. ಸರಿ, ಒಂದು ಕಡೆ ಕೆಲವೊಂದಿಷ್ಟು ಗಂಭೀರವಾದಂಥ ಚರ್ಚೆಗಳಾಗ್ತಾ ಇರುವಂಥದ್ದು. CM DK ಶಿವಕುಮಾರ್ ಅವರು ಶಾಸಕರ ಒಂದು ಸಹಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಎಲ್ಲೋ ಒಂದು ಕಡೆ ನಂಬರ್ ಗೇಮ್ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾರಾ DK ಶಿ ಅವರು? ನೋಡಿ, ಇವತ್ತು ಮುಖ್ಯಮಂತ್ರಿ ಆಗಬೇಕಂದ್ರೆ ಡೆಫಿನೆಟ್ಲಿ ನಂಬರ್ ಗೇಮ್ ಪ್ಲ್ಯಾನ್ ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ಅವರು ಮಾಡ್ತಾ ಇದ್ದಾರೋ ಇಲ್ಲ ಅನ್ನುವಂಥದ್ದು ಇದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಶಾಸಕರೇ ಹೇಳಬೇಕು ವಿನ ನಾವು ಹೇಳುವಂಥದ್ದು ಯಾವುದೇ ರೀತಿಯಾದಂಥ ಉದ್ಭವಿಸೋದಿಲ್ಲ. ಆದರೆ ಇದನ್ನೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಟೀಮ್ ವರ್ಕ್ ಒಂದು ಯಾವುದೋ ಒಂದು ಬಣದಿಂದ ನಡೀತಿದೆ ಅನ್ನುವಂಥದ್ದನ್ನು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಇವತ್ತು. ಬಹುಶಃ ಅದು ನಡೆದಿರ್ಬೋದು, ನಡೆದಿಲ್ಲ ಅಂದ್ರೆ ನಡೆದಿರೋಕ್ಕಿಲ್ಲ. ಆದರೆ ಸಮಸ್ಯೆ ಮಾತ್ರ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಉದ್ಭವ ಆಗಿದೆ ಇವತ್ತು. ಸರಿ, ಒಂದು ಕಡೆ ಬಹುಮುಖ್ಯವಾಗಿ ಇದೆಲ್ಲದರ ನಡುವೆ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ ಶಾಸಕರಲ್ಲಿ. ಅವ್ರನ್ನ ಖರೀದಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಅಂತಕ್ಕಂಥ ಚರ್ಚೆಗಳು, ಗಂಭೀರವಾದಂಥ ಚರ್ಚೆಗಳು ನಡೀತಾ ಇದೆ ಸರ್. ಯಾವ ರೀತಿ ಕುದುರೆ ವ್ಯಾಪಾರ ನಡೀತಾ ಇದೆ? ಏನು ಆಫರ್ಗಳು ಕೊಟ್ಟಿರುವಂಥ ಸಾಧ್ಯತೆಗಳಿದೆ ಸರ್ ಶಾಸಕರು? ನೋಡಿ, ಇದು ಕಳೆದ ಹಲವಾರು ತಿಂಗಳಿಂದ ಈ ರೀತಿಯಾದಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಇದ್ದಿದ್ದನ್ನು ನಾವು ಕೇಳಿದ್ವಿ. ಇವತ್ತು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹುಬ್ಳಿಯಲ್ಲಿ ಬೈಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಕುದುರೆ ವ್ಯಾಪಾರಕ್ಕೂ ಕೂಡ ಇಳಿತಕ್ಕಂಥ ಪ್ರಸಂಗ ಕಾಂಗ್ರೆಸ್ ಪಾರ್ಟಿಗೆ ಬಂದಿದೆ. ಹಿಂದೆ ಕಾಂಗ್ರೆಸ್ಸಿನ ಒಬ್ಬ ಶಾಸಕರು ಹೇಳಿದರು, ಅವಾಗ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲಿ ಸರ್ಕಾರ ರಚನೆ ಮಾಡಕ್ಕೆ ಹೊಂಟಾರ, ಕುದುರೆ ವ್ಯಾಪಾರ ಮಾಡಕ್ಕೆ ಹೊಂಟಾರ, 50 ಕೋಟಿ ರೂಪಾಯಿ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸಿನ ಒಬ್ಬ ಶಾಸಕರು ಹೇಳಿದರು. ಇವತ್ತು ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ಕೇಳಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ಪಾರ್ಟಿಯಲ್ಲಿ ನಿಮ್ಮ ಶಾಸಕರಿಗೆ ಎಷ್ಟು ದುಡ್ಡನ್ನು ಆಫರ್ ಮಾಡ್ತಾರೆ ಅಂದರೆ ಅದನ್ನೊಂದು ಸ್ವಲ್ಪ ಬಹಿರಂಗ ಪಡಿಸಿಬಿಟ್ರೆ ಅಂದರೆ ರಾಜ್ಯದ ಜನತೆಗೂ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಸ್ಪಷ್ಟೀಕರಣ ಸಿಗುತ್ತೆ. ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದು ಕಡೆ ಸಹಿ ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ DK ಶಿ ಅವರು ಮುಂದಾಗಿದ್ದಾರೆ. ಆದರೆ ಆಫರ್ಗಳು ಕೊಡುವಂಥ ನಿಟ್ಟಿನಲ್ಲಿ, ಅಂದರೆ ಶಾಸಕರುಗಳಿಗೆ ಆಫರ್ಗಳು ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಿದೆ. ನೋಡಿ, ಇವತ್ತು ಇವೆಲ್ಲ ಘಟನಾವಳಿಗಳನ್ನು ಗಮನಿಸಿದಾಗ ಇದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಅಂತ ಅನಿಸ್ತಾ ಇದೆ. ಇವತ್ತು ಬೇರೆ ಬೇರೆ ಆಯಾಮಗಳಿಂದ ಚೆಕ್ ಮಾಡಿದಾಗೂ ಅನಿಸ್ತಾ ಇದೆ. ಕಾಂಗ್ರೆಸ್ಸಿನ ಆಂತರಿಕ ವಲಯದಲ್ಲಿ ಇರ್ತಕ್ಕಂಥ ಕೆಲವೊಬ್ಬರನ್ನು ಮಾತಾಡಿದಾಗೂ ಕೂಡ ಇದು ಹೌದು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಘಟನಾವಳಿಗಳು ಬರ್ತಾ ಇದ್ದಾವೆ. ಈಗ ಇಟ್ ಮೇ ಬಿ ರೈಟ್ ಇರ್ಬೋದು, ಅದು ರಾಂಗ್ ಇರ್ಬೋದು. ಅದು ನಡೆದಿರ್ತಕ್ಕಂಥದ್ದು ನಾವೇನು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ, ಬೆಂಕಿಲ್ದ ಹೋಗಿ ಆಡಲ್ಲ ಅಂತಂದೇಳಿ ಆ ರೀತಿ ಇವತ್ತು ಇದು ಆಗ್ತಾಯಿದೆ. ಇವತ್ತು ಅಂದರೆ ಅವರವರ ಶಾಸಕರುಗಳಲ್ಲೇ
ಕೋಟಿಗಟ್ಟಲೆ ಅಂದರೆ 50 ಕೋಟಿ ಆಫರ್ ಕೊಟ್ಟಿರ್ಬೋದು ಅಂತೀರಾ? ಅಲ್ಲ ನೋಡಿ, ಇವತ್ತು ಇದರಲ್ಲಿ ಇರ್ತಕ್ಕಂಥ ಸಮಸ್ಯೆ ಕಾಂಗ್ರೆಸ್ಸು ಅಲ್ಲಿಯವ್ರದ್ದು ಆಂತರಿಕ ವಿಚಾರ. ಇದೇನೋ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಜೆ ಡಿ ಎಸ್ ಆಗಲಿ ಯಾವುದೇ ತೊಗೊಳೋದಿಲ್ಲ, ಕೊಡೋದಿಲ್ಲ. ಇದು ಇರ್ತಕ್ಕಂಥ ಸಮಸ್ಯೆ ಕಾಂಗ್ರೆಸ್ಸು. ಸಿ ಎಮ್ ಆಗ್ಬೇಕನ್ನತಕ್ಕಂಥವ್ರು ಕಾಂಗ್ರೆಸ್ನವ್ರು. ಹಾಗಾದರೆ ಅವರವರ ಮಾಡ್ಬೇಕಾಗ್ತದೆ. ಅವ್ರು ಬಿಟ್ಟು ಬೇರೆಯವ್ರಿಗೆ ಏನು ಮಾಡುವಂಥ ಅವಶ್ಯಕತೆ ಇದರಲ್ಲಿ ಬರೋದಿಲ್ಲ. ಇನ್ನು ಕೊನೆಯದಾಗಿ ಬಿ ಜೆ ಪಿ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂದರೆ ಪವರ್ ಶೇರಿಂಗ್ ವಿಚಾರವಾಗಿ ಡಿ ಕೆ ಶಿ ಅವ್ರನ್ನ ಬಿ ಜೆ ಪಿ ಹತ್ತ ಸೆಳೆಯುವಂಥ ಒಂದು ತಂತ್ರವನ್ನು ರೂಪಿಸ್ತಾ ಇದೆ ಬಿ ಜೆ ಪಿ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ. ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಜನ 2023ರಲ್ಲಿ ನಮಗೆ ಒಂದು ವಿಪಕ್ಷವಾಗಿ ಕೂತ್ಕೊಂಡು ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು. ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಏನು ಅಂಕುಡೊಂಕುಗಳಿದೆ ಅವನ್ನು ತಿದ್ದುತಕ್ಕಂಥ ಕೆಲಸ ಮಾಡಬೇಕು. ನಾವು ಈ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಸಮೇತವಾಗಿ ಭಾಳಷ್ಟು ಹೋರಾಟಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಅನೇಕ ಹೋರಾಟಗಳನ್ನು ತಾರ್ಕಿಕ ಹಂತಕ್ಕೆ ತರುವಂಥದ್ದಾಗಿದೆ. ಇವತ್ತು ಮೂಡ ಹಗರಣ ಇರಲಿ, ವಾಲ್ಮೀಕಿ ಹಗರಣದಿರಲಿ, ವಾಲ್ಮೀಕಿ ಹಗರಣದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 110 ಕೋಟಿ ಅಲ್ಲಪ್ಪ 80 ಕೋಟಿ ಅಂತಕ್ಕಂಥದ್ದನ್ನು ಹಗರಣ ಆಗಿದೆ ಅಂತಕ್ಕಂಥದ್ದನ್ನು ಅವರೇ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ನಮಗೆ ಇದರಲ್ಲಿ ಕೊಡೋದು ಏನು ತೊಗೊಳೋದು ಅನ್ನುವಂಥದ್ದು ಏನಿಲ್ಲ. ಇವತ್ತು ಇದಕ್ಕೆ ಏನಾದರೂ ಕಾರಣ ಅಂದರೆ ಕಾಂಗ್ರೆಸ್ ಪಾರ್ಟಿನ ಕಾರಣವಿನ ಭಾರತೀಯ ಜನತಾ ಪಾರ್ಟಿಗೂ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಯಾವುದೇ ರೀತಿಯಾದ. ತಾವೇ ಒಂದು ಪ್ರಸ್ತಾಪ ಮಾಡಿದ್ರಿ ಸರ್, ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ವಿಚಾರ. ಯಾವ ರೀತಿ ಕ್ರಾಂತಿ ಆಗ್ಬೋದು ಸರ್? ನೋಡಿ, ಒಂದು ನಾನು ಆಗಲೇ ಕಳೆದ ಅನೇಕ ಬಾರಿ ಹೇಳಿದ್ದೆ. ನಾನು ನವಂಬರ್ ತಿಂಗಳಲ್ಲಿ ನವಂಬರ್ 15 ಡೇಟು ಕೂಡ ನಾನು ಅವತ್ತು ಹೇಳಿದ್ದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ತಮ್ಮ ಮಾಧ್ಯಮದ ಮುಂದೆ ಕೂಡ ನಾನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಸಂಗತಿ ಇವತ್ತು ಸತ್ಯಕ್ಕೆ ಸಮೀಪ ಆಗಿದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬಿರುಕು ಇವತ್ತು ಮೂಡಿದೆ. ಸಿ ಎಮ್ ಕುರ್ಚಿ ಗದ್ದುಗೆಗೆ ಸಲುವಾಗಿ ದೊಡ್ಡದಾದಂಥ ಹೋರಾಟನೇ ಕಾಂಗ್ರೆಸ್ ಇಂಟರ್ನಲ್ ಆಗಿ ಪ್ರಾರಂಭ ಆಗಿದೆ. ಬಹುಶಃ ನವಂಬರ್ 30 ಒಳಗಡೆ ಇದೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತಲುಪತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇವೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ಟೆಂಗಿನಕಾಯಿ ಅವರ ಮಾತುಗಳು. ಒಂದು ಕಡೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಈ ನವಂಬರ್ ಕ್ರಾಂತಿ ವಿಚಾರವಾಗಿ ಅಂದರೆ ಪವರ್ ಶೇರಿಂಗ್ ವಿಚಾರವಾಗಿ ಈಗಾಗಲೇ ಏನು ಜಟಾಪಟಿ ನಡೀತಾ ಇದೆ, ಈ ಮುಂಚೆಯೂ ಕೂಡ ಈ ನವಂಬರ್ ಕ್ರಾಂತಿ ವಿಚಾರವಾಗಿ ನಾನು ಹೇಳಿದ್ದೆ. ಅದೇ ರೀತಿ ನವಂಬರ್ ಅಂತ್ಯದೊಳಗೆ ಈ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಕಾಂಗ್ರೆಸ್ ಶಾಸಕರಲ್ಲೇ ಅವರಲ್ಲೇ ಏನು ಕುದುರೆ ವ್ಯಾಪಾರ ನಡೀತಾ ಇರುವಂಥ ಒಂದು ಕೆಲವೊಂದಿಷ್ಟು ಮಾಹಿತಿಗಳು ಅವರಿಂದಲೇ ನಮಗೆ ತಿಳಿದು ಬಂದಿದೆ ಅಂತಕ್ಕಂಥ ಒಂದು ಏನು ಮಹತ್ವದ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡದ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.